ಎಲ್ರಿಗೂ ನಮಸ್ಕಾರ. ಎಳ್ಳಮಾಸಿ ಹಿಂದಿನ ದಿನ ಎಳ್ಳು ಹೋಳ್ಗೆ ಮಾಡಾತಿದ್ವಿ. ಎಳ್ಳು ಹೋಳ್ಗೆ ಮತ್ತು ಶೇಂಗಾದ ಹೋಳ್ಗೆ ಎರಡನ್ನು ನಮ್ಮ ಹೋಳ್ಗೆ ಮಾಡೋದನ್ನು ಹೇಳ್ಕೊಡಾತಿದ್ಲು. ನನಗೆ ಬೇರೆ ಟೈಮ್ ಆಗಿಬಿಟ್ಟಿತ್ತು. ಟೈಪಿಂಗಿಗೆ ಹೋಗಿ ಬಂದು ಒಂದು ವಿಷಯ ಏನಪ್ಪ ಅಂದ್ರೆ, ಏನಾದರೂ ಕಲಿಬೇಕು ಅಂದ್ರೆ ಮದುವೆಗಿಂತ ಮುಂಚೆನೇ ಕಲ್ತ್ಬಿಡ್ಬೇಕು. ಮದುವೆ ಆದಮೇಲೆ ಪಾಪು ಆದಮೇಲೆ ಏನಾದರೂ ಕಲಿತೀವಿ ಅಂದರೆ ಅದು ತುಂಬ ಕಷ್ಟದ ಕೆಲಸ. ಇವಾಗ ನನಗಾಗಿರೋದು ಅದೇ. ಈ ಕಡೆ ಪಾಪು, ಈ ಕಡೆ ಟೈಪಿಂಗು. ನಂಗಂತೂ ಒಂದ್ಸಲ ಸಾಕು ಬಿಟ್ಬಿಡಮಪ್ಪ, ಯಾವ ಓದೋದು ಬೇಡ ಏನೂ ಬೇಡ ಅಂತ ಅನಿಸ್ಬಿಟ್ಟಿರ್ತೈತಿ. ಎಳ್ಳಮಾಸಿ ದಿನ ಆಗೋದಿಲ್ಲ ಅಲ್ಲ, ಅಂದರೆ ನಾವು ಇಟ್ಗಿ ಭೀಮಮ್ಮ ಹೋಗಬೇಕು ಅನ್ನೋ ಉದ್ದೇಶದಿಂದ ಒನ್ ಡೇ ಬಿಫೋರೇ ಎಲ್ಲನೂ ಮಾಡ್ಕೊಂಡಿದ್ದೆ, ಹೋಳಿಗೆ ಎಲ್ಲ. ಮಳೆ ಮರುದಿನ ಅಮಾವಾಸ್ಯೆ ದಿನ ಸೀದಾ ಮನೆ ಎಲ್ಲ ತೊಳ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಅಮ್ಮಗೆ ಹೋದ್ರಾಯ್ತು ಅನ್ನೋಕ್ಕೆ ಹೋಗ್ತಾ ದಾರಿಯಲ್ಲಿ ಹಾಗೆ ವಿಡಿಯೋ ಮಾಡ್ಕೊತ ಹೋದೆ. ಬಟ್ ಅಷ್ಟೊಂದೇನು ಸರಿಯಾಗಿ ಬರಲಿಲ್ಲ. ಈ ಅಮಾವಾಸ್ಯೆ ಇನ್ನೂ ಗದ್ದಲ ಕಡಿಮೆ ಇತ್ತು, ಗದ್ದಲ ಏನೂ ಭಾಳ ಇರಲಿಲ್ಲ. ಬೇಗ ಅಂದರೆ ಒಂದು ಸ್ವಲ್ಪ ಲೇಟ್ ಆಯಿತು, ಆದ್ರೆ ಸ್ವಲ್ಪ ಬೇಗನೆ ಅಮ್ಮನವ್ರ ದರ್ಶನ ಆಯಿತು. ಎಲ್ರಿಗೂ ಕೂಡ ಇಡೀ ಭೀಮಾಂಬಿಕೆ ದೇವಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಬಯಸ್ತೀನಿ. ನಾವು ಏನೋ ಒಂದು ಅಂದ್ಕೊಂಡಿರ್ತೀವಿ, ಹೀಗೆ ಇರಬೇಕು, ಹೀಗೆ ಮಾಡಬೇಕು ಅಂತ ಅಂದ್ಕೊಂಡು ಅದು ಆಗಿರಲ್ಲ. ಆವಾಗ ನಾವು ಏನು ಅಂದ್ಕೊತೀವಿ ಅಂದ್ರೆ, ನನ್ನ ಜೀವನ ಮುಗೀತು, ಇನ್ನು ಇದು ಆಗೋದೇ ಇಲ್ಲ ಅಂತ ಅಂದ್ಕೊಳ್ಳೋಕ್ಕಿಂತ ಆಗೋದಾಗಲಿ ಅಂತಂದು ಕೈ ಬಿಟ್ಟಿರೋದು ತುಂಬ ಉತ್ತಮ.